ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತೇಳಿ ನಾನು ಕೂಡ ಆರಾಮದಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆನೇ ಅಕ್ಕ ಎಲ್ಲಿಗೆ ಹೊಂಟಾಳ, ಇವಾಗ ಲಾಗ್ ಚಲೋ ಮಾಡ ಅಂತ ಅನ್ಬೇಡ್ರಿ. ನಾನು ಕೂಡ ಲಾಗು 5 ಗಂಟೆಗೆ ಪೋನೆ 5 ಗಂಟೆಗೆ ಎದ್ದು ಚಪಾತಿ ಮಾಡ್ಕೊಂಡು ಚೌಳಿಕಾಯಿ ಪಲ್ಯ ಮಾಡ್ಕೊಂಡು ಅವ್ವ ಕೂಡ ಹೆಲ್ಪ್ ಮಾಡಿದ್ಲು. ಅದು ಕೂಡ ವಿಡಿಯೋ ಬರ್ತಾ ನೋಡಿ ಸಪೋರ್ಟ್ ಮಾಡಿ. ನಾನು ಬಸ್ಸಲ್ಲಿ ಎಲ್ಲಿಗೆ ಹೊಂಟೀನಿ ರೀ, 6 ಗಂಟೆ ಆಗೈತಿ, ಎಲ್ಲಿಗೆ ಹೊಂಟೀನಿ ಏನು ಅನ್ನೋದು ವಿಡಿಯೋ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಅವ್ವನೂ ಬಂದಾಳೆ ವಿಡಿಯೋದಲ್ಲಿ, ಮತ್ತು ಇನ್ನೊಬ್ರು ನಮ್ಮ ಸಬ್ಸ್ಕ್ರೈಬರ್ ಸಿಸ್ಟರ್ ಬರ್ತಾರೆ. ಯಾರು ಅನ್ನೋದು ಅವ್ರ ವಿಡಿಯೋದಲ್ಲಿ ನೋಡಿರಬೇಕು. ಇವಾಗಲೇ ನಮ್ಮ ವಿಡಿಯೋ ಒಂದಿನ ಲೇಟ್ ಆಯಿತು. ಬರ್ರಿ ವ್ಲಾಗ್ ನೋಡ್ಕೊಂಬರ್ರಿ. ನೋಡಿ ಟೈಮು 5ಕ್ಕೆ 10 ನಿಮಿಷ ಕಮ್ಮಿ ಐತಿ. ನಾನು ಕೂಡ ಅಡುಗೆ ಮನೆ ದೇವ್ರ ಮನೆ ಕಸ ಗುಡಿಸಿ ಹಂಗೆ ಅವನು ಎದ್ಲು ಒಂದು ಸ್ವಲ್ಪ ಮಾತೆ ಕುಂತೀವಿ. ಕುಂತ್ಕೇರಿ ಮತ್ತು ಅವ್ವ ಈ ನೀರು ಒಲಿ ಹಚ್ಚಕತ್ತಾಳ. ಶ್ರವಣ ಎದ್ದಿದ್ದು ನೋಡಿ. ಶ್ರವಣ ಶ್ರವಣ ಎದ್ದ ಅಮ್ಮಂಗೂ ಮಾತೇ ಮುಕ್ಕೊಂಡು ನೋಡಿ. ಒಳ್ಳೆ 5:30 ಶ್ರಾವಣಿನೇ ಎಬ್ಬಿಸ್ತೀನಿ ರೀ. ಅವ್ರು ನೀರು ಒಲಿ ಹಚ್ತಾಳೆ ಕಾಯಿಲಿ ಮುಕ್ಕೊಂಡು ನೋಡ್ರಿ. ಅವ್ರು ಪ್ಯಾನ್ ಬಂದ ಮೇಲೆ ಶ್ರಾವಣ ಎದ್ದು ನೋಡಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಕಸ ಹೊಡಗೀನಿ, ಮುಸುರಿ ಅದ ಹೊರ್ಯಾಕೆ ಇಡಬೇಕು, ಗ್ಯಾಸ್ ಕಟ್ಟಿ ಒರ್ಸೀನಿ. ಹಣ್ಣು ಐತ್ರಿ ನಾನು ಇನ್ನಿದು ಬಂದಿಟ್ಟು ಚೌಳಿಕಾಯಿ ಮುರುಟ್ಟಾಳ, ಕಾಳು ಕಟ್ಟಾಳ ಅಕ್ಕ, ಸಕ್ರೆ ನೀರು ಹೊಡಿ ಗರಿ. ಅವ್ವ ಬಂದಾಗ ಇದು ಒಲಿ ಹಚ್ಚಾಸ್ತಾಳ್ರಿ. ನಾನು ಅದರ ಒಲಿ ಹಚ್ಚಲ್ಲ. ಈ ನೀರಿಗೆ ಹಚ್ಚಿ ರೊಟ್ಟಿ ಮಾಡ್ತೀವಿ, ಅದ್ರ ಮ್ಯಾಗ ಒಂದೆರಡು ಅಂತ ಏನರ ಮಾಡಲ್ಲಕ್ರಿ. ಯವ್ವ ಎದ್ಯಾ ಮುಕ್ಕೋಬೇಕಿಲ್ಲ ಸ್ವಲ್ಪ ಸಾಲಿಗೆ ರೊಕ್ಕ ನೀನು ಹುಚ್ಚಿದಿ, ನಾವು ಎದ್ದೆ ನಮಗೂ ದೊಡ್ಡದಾಗ ಹುಡ್ರು ಸಾಲಿಗೆ ಹೋದಂದ್ರೆ ಅವು ಒಬ್ಬೇಕಾತ ಮನ್ಯಾಗ ಹೊತ್ತು ಹೋಗುತ್ತಿಲ್ಲ ನೋಡ್ರಿ. ಹಚ್ಚು ಹಂಗಂದ್ರೆ ಗುಂಡಿ ಕೊಡ ನೀರು ಗುಂಡಿ ಒಂದು ತಾಸು ನಾವು ಒಲೆ ಹಚ್ಬೇಕಂತ ಜಲ್ಲಿ ಹತ್ತದಿಲ್ಲ ಅವಕ್ಕೆ ನಮಗೆ ಗ್ಯಾಸ್ ಎಲ್ಲ ವರ್ಷೀನ್ರಿ. ಬರೀ ಪಲ್ಯಕ್ಕೆ ಹಾಕಿ ಒಂದು ಚಪಾತಿ ಮಾಡಿ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿ. ನೋಡ್ರಿ ಇಲ್ಲೇ ಅವನು ಚಪಾತಿ ಮಾಡಿಕೊಡಕತ್ತೀನಿ, ಬೇಸಾಕತ್ತಾಳ. ಹಂಗೆ ಒಲೆ ಮ್ಯಾಗೆ ಚೌಳಿಕಾಯಿ ಹುರಿದ್ಲು, ಚೌಳಿಕಾಯಿ ಎಲ್ಲ ಉಳ್ಳಾಗಡ್ಡಿ ಟಮಾಟಿ ಉಳಿದ್ಲು. ನಾನು ಕೂಡ ಚಪಾತಿ ಮಾಡಿದೆ. ಅವ್ವ ಬೇಸಾಕತ್ತಾಳ. ವೀಡಿಯೋ ಶ್ರಾವಣ್ ಕುಮಾರ್ ಮಾಡಿಕೊಟ್ಟ ನೋಡಿ. ಅವು ಬಂದ್ಲಂದ್ರೆ ನೆಶ್ಶಿನೇ ಮಲ್ಕೊಂಡೆ ನೋಡಿ. ಮಲ್ಕೊಂಡ ಶ್ರಾವಣಕ್ಕೆ ಎದ್ದು ಹೊರ್ಯಾಕೆ ಬಂದೆ. ಎದ್ದು ಅಡುಗೆ ಮನ್ಯಾಕೆ ಬಂದಲ್ಲ, ಒಂದು ಸ್ವಲ್ಪ ಲಾಗರ ಚಲೋ ಮಾಡಪ್ಪ ಶ್ರಾವಣ್ ಕುಮಾರ, ಬಟ್ಟೆ ತರಕ್ಕೆ ಹೋಗ್ತೀನಿ, ಅಲ್ಲಿ ಬಟ್ಟೆ ಗದ್ದಲ್ದಾಗ ವೀಡಿಯೋ ಮಾಡೋದಾಗುತ್ತೋ ಇಲ್ಲೋ ಅಂತಂದೆ. ಆದರೂ ಕೂಡ ಅವ ಲಾಗ್ ಚಲೋ ಮಾಡಿಕೊಟ್ಟಾನ್ರಿ. ಮಾಡ್ಯಾನ್ರಿ, ಅವಾಗ ಎಷ್ಟು ಹತ್ತಬೇಕು ಅಷ್ಟು ವಿಡಿಯೋ ಮಾಡ್ಯಾನ ನೋಡಿ. ಶ್ರಾವಣ್ ಕುಮಾರ್ ಮಾಡಿದ ಲಾಗ್ ರೀ ಇದು. ಎರಡು ಮಕ್ಕಳಿಗೂ ಎಲ್ಲ ಮಕ್ಕಳಿಗೂ ಶ್ರಾವಣಿ ಮಲ್ಕೊಂಡಿದ್ಲಲ್ಲ, ಎಲ್ಲಿ ಎಬ್ಸೋದು, ಇನ್ನೊಂದು ಸ್ವಲ್ಪ ಮಲ್ಕೊಳ್ಬಿಡ ಅಂಥೇಳಿ ನಾ ಚಪಾತಿ ಮಾಡೋದು ವಿಡಿಯೋ ಮಾಡ್ಯಾನ್ರಿ ಶ್ರವಣ. ಅವನು ಚಪಾತಿ ಬೇಯಿಸಿದ್ಲು. ಇನ್ನು ಚೌಳಿಕಾಯಿ ಪಲ್ಯಕ್ಕೆ ಹಾಕ್ತೀನಿ, ಹಾಕಿ ನೀರು ಕಾದವ್ರಿ, ನೀರು ಕಾದವ್ ಜಳಕ ಮಾಡ್ತೀನಿ. ಜಳಕ ಮಾಡಿ ಮತ್ತು ಬಟ್ಟೆ ತರಕ್ಕೆ ಹೋಗ್ಬೇಕ್ರಿ. ಆಯ್ತು 5:30 ಗಾಡಿ ಹೋಗುತ್ತಾ. ಪುಟ್ಟಕ್ಕರ ಯಜಮಾನ್ರ ಹಾಲಿಗೆ ಹೋಗ್ತಾರ, ಆ ಗಾಡ್ಯಾಗ ಹೋಗ್ತೀನಿ ನೋಡಿ. ಇವತ್ತು ಅನ್ನಾಗ ಹೇಳಿಲ್ಲ, ಬರಾಗ ಮಾತ್ರ ಅನ್ನಾಗ ಹೇಳಲೇಬೇಕ್ರಿ. ಇಲ್ಲೇ ಮನೆ ಮುಂದೆ ಗಾಡಿ ಹೋಗುತ್ತೆ. ನೆಶ್ಶಿನ 5:30ಗೆ ಹೋಗುತ್ತೆ. ಮೊದಲೆಲ್ಲ ಅನ್ನ 4 ಗಂಟೆಗೆ ಹೋಗ್ತಿದ್ದೆ. ಹಿಂಗಾಗಿ ಅನ್ನ ಗಾಡಿ ತೊಗೊಂಬಾರಪ್ಪ ಅಂತ 5:30 ಬಿಟ್ಟು ಬರ್ತಿದ್ದೆ. 4 ಗಂಟೆಗೆ ಬಸ್ ಚಲೋ ಆಗಲ್ಲ ರೀ. 5:30 6 ಗಂಟೆಗೆ ಬಸ್ ಚಲೋ. ನೀ ಎಲ್ಲಿಗೆ ಹೋರಿ, ಬಿಜಾಪುರಿಗಾರ ಹೋರಿ, ಎಲ್ಲಿಗಾರ ಹೋರಿ, ಅಲ್ಲಿ ಬಸ್ ಚಲೋ ಇರ್ಬೇಕಲ್ರಿ. 4 ಗಂಟೆಗೆ ಹೋಗಿ ಏನು ಮಾಡಿರಿ, ನೆಶ್ಶಿನಾಗ ಹೋಗಿ ಹಿಂಗಾಗಿ 5:30ಗೆ ಹೋತ್ರಿ ಇವತ್ತು. ಹಿಂಗಾಗಿ ಅವಾಗ ಮೊದಲ ಕಾಯಿಪಲ್ಲೆ ಹೊಡಿತಿದ್ರಿ ಪುಟ್ಟಕ್ಕರ ಯಜಮಾನ್ರಿಗೆ. ಇದು ಆತ್ರಿ, ಆಕ್ಸಿಡೆಂಟ್ ಆಯಿತು. ಹಿಂಗಾಗಿ ಅವ್ರು ಕಾಯಿಪಲ್ಲೆ ಹೊಡಿದು ಬಿಟ್ಟರು. ದೊಡ್ಡ ಗಾಡಿನೂ ಆಯ್ತಲ್ಲ, ಕಾಯಿಪಲ್ಲೆ ಹೊಡಿದನ್ನು ಬಿಟ್ಟರು. ಅವ್ವ ನೋಡಿ ಮಾಡಾಕತ್ತೈತೆ ರೊಟ್ಟಿ ಮಾಡಲಕ್ಕ ಬಿಟ್ಟು ಬಿಡಲಕ್ರಿ. ನಾವು ಚಪಾತಿ ಬುತ್ತಿ ಕಟ್ಕೊಂಡು ಹೋಗ್ಬಿಡ್ತೀನಿ. ಶಾಂತಾ ಸಿಸ್ಟರ್ ಬರ್ತೀನಿ ಅಂದಲ್ಲ, ಅವರಿಗೆ ಬುತ್ತಿ ಮಾಡ್ತೀನಿ ಅಂತೂ ನಾ ಹೇಳಿದ್ದಿಲ್ರಿ. ಮೈಕ್ ಹಚ್ಚಿದ್ರಿ ಇಲ್ಲಿ ಬೀರಾಪಂಗುಡ್ಯಾಗ. ಹಿಂಗಾಗಿ ಮೈಕ್ ಅವಾಜಿಗೆ ವಯಸ್ಸವ್ರು ಕೊಡಕತ್ತಿ. ನಾವು ಮುಂಜಾನೆ ಎದ್ದು ಲಾಗ್ ಚಲೋ ಮಾಡಿದ್ವಿ ಅಂದ್ರೆ ದನಿ ಎಷ್ಟು ದಪ್ಪ ಆಗುತ್ತೆ ಅಂದ್ರೆ ನಮಗೆ ಗೊತ್ತಾ ನೋಡಿ. ಫಸ್ಟಿಗೆ ಮಾತಾಡಿ ನೋಡಿ ಬೇಕಾದ್ರೆ ನಾನು ನೋಡಿ. ಇಲ್ಲೇ ಪುಳಿಯೋಗರೆ ಮಾಡಿ ನೋಡಿ. ಅವ್ವ ಬಂದಂದ್ರೆ ಪುಳಿಯೋಗರೆ ನಮ್ಮ ಮಕ್ಳು ಇಷ್ಟಪಡ್ತಾರೆ ರೀ. ಬೆಳಗ್ಗೆ ಟಿಫನ್ ಹೋಗ್ಬಿಡುತ್ತಾ, ಮತ್ತು ಮಧ್ಯಾಹ್ನಕ್ಕೆ ಚಪಾತಿ ಚೌಳಿಕಾಯಿ ಪಲ್ಯ ಕಟ್ಕೊಂಡು ಹೋಗಲ್ಲಕ್ಕ ಅಂಥೇಳಿ ಮಾಡೀನಿ. ಶ್ರವಣ ಎದ್ದ ನೋಡಿ, ನನ್ನ ಕೈ ಕ್ಯಾಮ್ರಾ ಕೊಟ್ಟ ನಂಗೆ ಹಲ್ಲು ತಿಕ್ಕೊಳಕ್ಕೆ ಬ್ರಷ್ ಕೊಡು ಮಮ್ಮಿ ಅಂತಂದ. ಬ್ರಷ್ ಕೊಡ್ತೀನಿ ತಡಿಯಪ್ಪ ಅಂತೇಳಿ ನೀರು ಕಸಾಕಿಟ್ರಿ. ಫೈನಲಾಗಿ ಮುದ್ದೆ ಬಳಕ್ಕೆ ಬಂದು ನೋಡಿ ನಾನು. ಅವು ಮತ್ತು ಇಸೋದು ಕಾಯಿಪಲ್ಲೆ ಮಾರೋರು ತೊಗೊಂಡು ಹೋಗ್ತಾರೆ ನೋಡಿ. 5:55 ಆಗೈತೆ ನೋಡಿ. 6 ಬಂದೈತೆ ರೀ ಮುದ್ದೆ ಬರೋಕ್ಕೆ. ಹಾಲಿನ ಗಾಡಿ ಬಂತು, ಹಾಲಿನ ಗಾಡಿ ಬಂದು ನೋಡಿ. ಇವತ್ತು ಪುಟ್ಟಕ್ಕರ ಯಜಮಾನ್ರ ರೀ ಮನೆ ಮುಂದೆ ಬರ್ತಿದ್ದು ಹಾಲಿನ ಗಾಡಿ. ಸಂಜಿನಾಗ ಏಟಿದೆ ಆ ಗಾಡಿ ಬಂದೆ. ಸರ್ಕಲ್ಲಿಗೆ ಬಂದು ನೋಡಿ ರೀ, ಬಸವೇಶ್ವರ ಸರ್ಕಲ್ ನೋಡಿ. ಮುದ್ದೆ ಬಾಳು ಬೆಳಗ್ಗೆ 6 ಗಂಟೆ ಆಯ್ತು ನೋಡಿ. ಮುದ್ದೆ ಬಾಳು ಬಂದಾಗಿದೆ, ಎಷ್ಟೆಲ್ಲ ಗಾದ್ಲಿ ಇರ್ತೈತಿ. ಇವಾಗ ಕಾಲೇನೇ ಐತೆ ನೋಡಿ.
ಗದ್ಲೇನೇ ಇಲ್ಲ. ಇನ್ಮ್ಯಾಗೆಲ್ಲ ಅಂಗಡಿ ಹೋಗ್ತಾಯಿರಿ ನೋಡಿ. ಬಸ್ ಸ್ಟ್ಯಾಂಡಿಗೆ ಹೊಂಟಿ ನೋಡಿ ನಾನು. ಇವೆಲ್ಲ ಅಂಗಡಿಗೆ ಹೋಗ್ತಿರ್ತಾರೆ ನೋಡಿ. ಇನ್ನು ಅಲ್ಲೇ ಹಾಳಿ ಹಚ್ಚಿ ಹಣ್ಣು ಹಚ್ತಾರೆ ಇಲ್ಲೇ ಬಸ್ ಸ್ಟ್ಯಾಂಡ್ ಮಗ್ಲ. ಒಂದು ಅಂಗಡಿ ತೆರೆದೈತೆ ನೋಡಿ. ಒಂದು ಅಂಗಡಿ ತೆರೆದಾರ. ಆ ಸೈಡ್ ಹತ್ತ ನೋಡಿ. ಈ ಬಸ್ ನಿಂತೈತಲ್ರಿ, ಇಲ್ಲೇ ನಮ್ಮ ಊರು ಬಸ್ ಹತ್ತ ನೋಡಿರಿ. ನಮ್ಮ ಊರಿಗೆ ಬರೋ ಬಸ್ ಇಲ್ಲೇ ಹತ್ತ. ಸಿಟಿ ಬಸ್ ಹತ್ತ ಆ ಸೈಡ್ ಹೋಗ್ಬೇಕ್ರಿ. ಏನು ಗದ್ಲಿಲ್ರಿ. ಇನ್ನೊಂದು ತಾಸಿಗೆ 10-11ಕ್ಕೆ ನೋಡ್ಬೇಕ್ರಿ. ಎಷ್ಟು ಗದ್ಲಿ ಇರುತ್ತೆ ರೀ ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್. ತಿರಿ ಬೇಕ್ರಿ ಹಂಗೆ ತೆರೆದ ನೋಡಿ ಬಂದು. ಇಲ್ಲೊಂದು ಬೇಕ್ರಿ ಹಂಗೆ ತೆರೆದೈತಿ. ಅದೊಂದು ಬಿಜಾಪುರ ಬಸ್ ಯಾವ್ರದ ನೋಡ್ಬೇಕ್ರಿ. ಬಿಜಾಪುರ ಡೈರೆಕ್ಟ್ ಸೊಲ್ಲಾಪುರ ಇತ್ತಂದ್ರೆ ಸೊಲ್ಲಾಪುರಕ್ಕೆ ಹೋಗೋದ್ರಿ. ಬಿಜಾಪುರ ಇತ್ತೆ ಬಿಜಾಪುರಕ್ಕೆ ಹೋಗೋದು ನೋಡಿ. 6 ಮುದ್ದೆ ಬೆಳೆದಿ ನೋಡಿ. ಇವಾಗ ಈಗ 6ಕ್ಕೆ ಹತ್ತಿದ್ನಂದ್ರೆ 7-8 ಬಿಜಾಪುರ. 10-11 ಆಗುತ್ತೆ ಅಲ್ಲಿಗೆ ಹೋಗ್ಬೇಕಂದ್ರೆ, ಸೊಲ್ಲಾಪುರ ಹೋಗ್ಬೇಕಂದ್ರೆ ಲೇಟ ಆಗುತ್ತೆ ನೋಡಿರಿ. 6-4 ಆಯ್ತು ನೋಡಿ. ಮುದ್ದೇಬೇಳೆ ಬಸ್ ಸ್ಟ್ಯಾಂಡ್ ಬಂದೀನಿ. ಬಸ್ಸೇ ಇಲ್ಲ ನೋಡಿ ಯಾವ ನಿಂತಾರೆ ಜನಗಳನ್ನು. ಇದರ ಹೋಗುತ್ತೆ ಮಾಡ್ತೀರಿ ಬಿಜಾಪುರ ಹೋಗಂಗೆ ಕಾಣತ್ರಿ. ಬಸ್ ಹತ್ತಿದ್ದೀವಿ. ಇವಾಗ ಹೇಳೋದು ನೋಡಿ. ಆಧಾರ್ ಕಾರ್ಡ್ ಇಡಲ್ಲ ಅಂತ ನೋಡಿ. ಈ ಬಸ್ಸಿಗೆ 6:15ಕ್ಕೆ ಐತಂತ ಆ ಬಸ್ಸಿಗೆ ಹತ್ತಬೇಕು. ಹೋಗೋರು ಹೊಂಟಾರಿ ಹೆಣ್ಮಕ್ಳು. 1-2-3 ಹೊಂಟಾರ. ಅಷ್ಟು ಗಂಡು ಮಕ್ಳು ಅದ ನೋಡಿ ಬಸ್ಸಿಗೆ. ಇಷ್ಟು ಜನ ಹತ್ತಿದ್ದೀವಿ. ಒಳಗೆ ಹೇಳಿದ್ವಿ ನೋಡಿ. ಹತ್ತಿಕ್ಕೆ ನಾನು ಇಳಿದು ಬಂದೆ, ಅವ್ರು ಇಳಿದು ಬಂದ್ರಿ. ಬಸ್ ಸ್ಟ್ಯಾಂಡ್ ಬೈಲ್ ಯಾರು ಇಲ್ಲ ನೋಡಿ. ನಾ ಬಸ್ ಸ್ಟ್ಯಾಂಡಾಗ 6-7 ಆಯ್ತು. ಈಗ 6:15ಕ್ಕೆ ಬರುತ್ತೆ ರೀ. ಡ್ಯಾಮೇಜ್ ಅದು ಭಾಳ ಇಷ್ಟು ತೊಗೊಂಡು ಬಟ್ಟೆ ಒಳಗೆ ಯಾಕೆ ವಾಪಸ್. ಇವಾಗ ಜಸ್ಟ್ ಬಸ್ ಬಂತು ನೋಡಿ. ಹತ್ತಿದೆ ಬಸ್ನಲ್ಲಿ. ಇದು 6:15 ಆಗೈತೆ ಟೈಮು. 6:15 ಕಟ್ಟಾಯಿತು. ಬಸ್ ಹತ್ತಿ ನೋಡಿ. ಬಸ್ನೇ ಭಾಳ ಅದಿಲ್ಲ. ಆಗ ಎಲ್ಲ ಮಂದಿ ಹೋಗ್ಬಿಟ್ರು. 6:15 8:15 ಆಗುತ್ತೆ ರೀ ಬಿಜಾಪುರ ಹೋಗ್ಬೇಕಂದ್ರೆ. ಹೆಚ್ಚು ಕಮ್ಮಿ ಟೈಮು. ಬರೀ ಹೋಗುನು ನೋಡ್ರಿ. ಇಲ್ಲೇ ಬಂದೀವಿ. ದಾರ್ಯಾಗ ಊಟ ಮಾಡಾಕತ್ತೀವ್ರಿ. ಒಂದು ಪ್ಲೇಟ್ ಬಜ್ಜಿ ತೊಗೊಂಡಿವಿ. ಹಂಗೆ ನೋಡೋಣ ಗೊಮ್ಮಂತವ್ರಿ. ಇಲ್ಲಿ ಹೊರಗಡೆ ಪಲ್ಯ ಶಾಂತಾ ಸಿಸ್ಟರ್ ಬಂದಾರ ನೋಡ್ರಿ. ಚಲೋ ಆಗೈತಿ ರೀ. ನೀವು ನೋಡ್ರಿ ಏನ್ರಿ ಇದು ಹಸುರ್ನ ಚೌಳಿಕಾಯಿ ಪಲ್ಯ ಚಪಾತಿ ನಾ ಮಾಡ್ಕೊಂಬಂದೇನ್ರಿ. ಇದು ಬ್ಯಾಳಿ ಪಲ್ಯ ಕೈ ತಕೋರಿ. ಡೈರೆಕ್ಟ್ ಊಟ ಮಾಡಿ ಹೋಗ್ಬಿಟ್ಟು ಅಂದ್ರೆ ಮಧ್ಯಾಹ್ನ ಉಂಡ್ರು ಬಂತು, ಉಣ್ಲಿಕ್ಕೂ ಬಂತು ರೀ. ಸೈ ಇದಾಗತ್ತೆ ರೀ, ಗದ್ಲಾಗತ್ತೆ ರೀ. ನಾನು ಅಂಗಡಿಗೆ ಹೋದ್ಮ್ಯಾಗ ನಮ್ಗೆ ಉಣ್ಣೋದೇ ಆಗಲ್ಲ. ಅವರು ಬುತ್ತಿದಂದ್ರೆ ನಾವು ಬುತ್ತಿದಾರ ಸ್ವಲ್ಪ ಹೇಳಿದ್ರಿ ಏನ್ರಿ ನೀವು? ಹಾಂ ರೀ ಹೇಳಿಲ್ರಿ. ಅದಕ್ಕೆ ಅವ್ರು ಏನು ಬ್ಯಾಡ ಅಂದರು. ಶಾಂತಾ ಸಿಸ್ಟರ್ ಚಪಾತಿ ಮಾಡ್ಕೊಂಬಂದ್ರು ನೋಡಿ. ನಾನು ಚಪಾತಿ ಚೌಳಿಕಾಯಿ ಚಪಾತಿ ಬ್ಯಾಳೆ ಪಲ್ಯ ತಗೋರಿ ಹಚ್ಕೋರಿ. ಹ್ಞೂ ಬರ್ರಿ ಇಲ್ಲೇ ಹೋಟೆಲ್ದಾಗ ಬಂದು ತಿನ್ನಾಕತ್ತಿ ನೋಡಿ. ನಾಷ್ಟಾನ ಆಯಿತು, ಊಟನ ಡೈರೆಕ್ಟ್ ನೋಡಿ. ಅವಸರು ಮಾಡ್ಬೇಡಿ, ನಿಧಾನಕ್ಕೆ ಉಣ್ರಿ. ಈಗ ಉಂಡು ಒಂದು ಮುಗೀತು ರೀ. ಅಂಗಡಿಗೆ ಹೋದೆ ಮುಗೀತು. ಚೌಳಿಕಾಯಿ ಹಾಕೋರಿ, ಬ್ಯಾಳೆ ಪಲ್ಯ ಮಾಡ್ಕೊಂಬಂದೋಡಿ. ಸೌತಿಕಾಯಿ ತಗೋರಿ. ನೋಡಿ ಟೈಮು 11 ಗಂಟೆ ಆಯಿತು. ಊಟಕ್ಕೆ ಕುಂತೀವಿ. ನಾಷ್ಟ ಎಲ್ಲಿ ಮಾಡಿಲ್ರಿ. ಶಾಂತಾ ಸಿಸ್ಟರ್ ಬಂದ ನೋಡಿ. ಹೇಳಿದ್ನಲ್ರಿ ಮನ್ಯಾಗ ಅವ್ರು ನಾವು ಕೂಡ ಹೋಗ್ತೀವಿ ಅಂತೇಳಿ ಒಂದು ಪ್ಲೇಟ್ ಬಜ್ಜಿ ತೊಗೊಂಡಿವಿ. ಊಟ ಮಾಡಾಕತ್ತೀವಿ. ಊಟ ಮಾಡೋಣ ಬರ್ರಿ. ಸಿಸ್ಟರ್ ಹೆಂಗೈತೆ ಚೌಳಿಕಾಯಿ ಪಲ್ಯ? ಸೂಪರ್. ಅವ್ವ ಮಾಡ್ಯಾವ್ರಿ. ಅವ್ವನ ಕೈ ರುಚಿ ಸವ್ಯ ಸಿಕ್ ನೋಡ್ರಿ. ಅವ್ವ ಮಾಡ್ಯಾಡ್ರಿ. ನಾ ಎದ್ದು ರೆಡಿ ಮಾಡಾಕರಾಗ ಚಪಾತಿ ನಾ ಮಾಡೀನಿ, ಪಲ್ಯ ಅವ್ವ ಮಾಡ್ಯಾವ್ರಿ. ಒಲಿ ಮ್ಯಾಗ ಒಲಿ ಹಚ್ಚಾಡ್ರಿ. ಎಷ್ಟಿನಾಗ ಚಪಾತಿ ನೀವು ಒಲಿ ಹಚ್ತೀರಿ. ನಾ ಒಲಿ ಹಚ್ಚಲ್ರಿ ಭಾಳ. ಗ್ಯಾಸಿ ಮ್ಯಾಗ ಗ್ಯಾಸಿ ಮ್ಯಾಗ ಮಾಡಬೇಡ. ಬರ್ರಿ ಎಷ್ಟು ಗದ್ಲೆ ಐತೆ ನೋಡ್ರಿ. ಇಲ್ಲಿ ಹೋಟೆಲ್ ತುಂಬ ಗದ್ದ. ಅಲ್ಲಿಗೆ ಹೋಗಿ ನಾವು ತೊಗೊಂಬರ್ಬೇಕ್ರಿ. ಅವ್ರೇನು ಬರಲ್ಲ ಇಲ್ಲಿಗೆ. ಅಷ್ಟು ಗದ್ಲೆ ಐತ್ರಿ. ಒಬ್ರು ತೊಗೋತಾರ. ಬರೀ ಊಟ ಮಾಡಿ ಮಸ್ತ್ ಸಿಗೋಣ ನೋಡ್ರಿ. ಇಲ್ಲಿ ಕಮ್ಮಿ ರೇಟ್ ಅಂತೇಳಿ ಸೇಲ್ ಬಂತ ನೋಡಿ. ಆಯ್ಕೊಳಕತ್ತಾರ ಹೊರಗೆ. ನಾವು ಇಲ್ಲೇನು ತೊಗೊಳಲ್ರಿ, ಮಾರಾಕಲ್ಲ. ಒಳ್ಯಾಕೆ ಹೋಗ್ಬೇಕು ನೋಡಿ. ಚಿತ್ರಾನಾಗ್ಯಾವ್ರಿ ಬಟ್ಟೆಗಳು. ಶಾಂತಾ ಸಿಸ್ಟರ್ ನಾಗಕತ್ತಿ ಬಿಟ್ಟಾರಿ. ಏನ್ರ ನೋಡ್ತೀನಿ ಅಂದ್ರೆ ಬರ್ರಿ ಅಲ್ಲೇ ನೋಡ್ತೀರಿ ಅಂತ ಬೇದೇನ್ರಿ ಅವ್ರಿಗೆ. ಎದಕ್ಕೆ ಬೇಕ್ರಿ ಇದು?
ಎಲ್ಲ ಎಲ್ಲ ರಿಟರ್ನ್ ಮಾಡಿದ್ದು ಅಂತ ಇಂತ ನೋಡ್ರಿ ಹೆಂಗೆ ಹಾಕೋತಾರೆ. ಕಡಿಮೆ ಅಂದ್ರೆ ಐತಲ್ರಿ ರೇಟ್ ನೋಡ್ರಿ. ನಮ್ಮವ್ರು ಹಿಂಗೆ ಮಾಡ್ತಾರೆ, ಏನು ಮಾಡ್ತೀರಿ ಅದು ಎಲ್ಲ ಜಡ ಐತೆ ನೋಡ್ರಿ. ಬರ್ರಿ ಬಟ್ಟೆ ಹಾಕೋತೀವಿ, ಹೊಸ ಹೊಸ ಮಾಲ್ ತರೋದು ನೋಡ್ರಿ. ಇವನೇನು ಬಿಡುದ್ರಿ ನೋಡ್ರಿ. ಇಲ್ಲೇ ನಾವು ಬಿಜಾಪುರ ಬರ್ರಾಗ 6:30 ಆಗಕ್ಕೆ ಬಂದೈತೆ. ನಾವು ಅದು ಸೇಲ್ ಬಜಾರ್ ನೋಡಿದ್ರಲ್ಲ, ಅದು ಚಡ್ಚನ್ ನೋಡ್ರಿ. ಚಡ್ಚನ್ದಲ್ಲಿ ಏನೂ ತೋರಿಲ್ಲ, ಒಂದೇ ಒಂದು ಸೀರೆ ರಿಟರ್ನ್ ಮಾಡೋದಿತ್ತು ಆ ಸಿಸ್ಟರ್ದು. ರಿಟರ್ನ್ ಮಾಡಿ ಅವರು ನಮ್ಮ ಗಂಟ್ನ್ಯಾಗ ಕಟ್ಟ್ಯಾರ ನೋಡಿ. ಅಲ್ಲಿ ಯಾವ ಥರ ಐತೆ ನೋಡ್ರಿ. ಅದಕ್ಕೆ ಚಡ್ಚನ್ ಅರಿಬಿ ಚಲೋ ಇರಲ್ಲ ಅಂತೇಳಿ ಮತ್ತು ಅಲ್ಲಿ ನಿಂತ ನಮ್ಮ ಪ್ರಯಾಣ ಸೊಲ್ಲಾಪುರಕ್ಕೆ ಹೋತ್ರಿ. ಸೊಲ್ಲಾಪುರಕ್ಕೆ ಹೋಗಿ ಬಟ್ಟೆ ತೊಗೊಂಡು ಸ್ವಲ್ಪ ತೊಗೊಂಬಂದಿವ್ರಿ. ನಾವು ಟೈಮ್ ಇದ್ದಿದ್ದಿಲ್ಲ. ಚಡ್ಚನ್ದಾಗ ಸೇಲ್ ಐತೆ ಅಂತಂದ್ರಿ ನೋಡಕ್ಕೆ ಹೋಗಿದ್ದೀವಿ ರೀ. ನೋಡಿದ್ರಲ್ರಿ ಸೇಲ್ ಹೆಂಗೆ ಐತಂತ. ಅಲ್ಲೇ ಒಳಗೂ ಹೋದಿವ್ರಿ ಒಂದಿಟ್ಟು ಒಳಗೆ. ಅಲ್ಲಿ ಏನು ತೊಗೊಳೋಡಿ ಆ ಸಿಸ್ಟರ್ದೊಂದು ಸೀರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹೊರಟು ಬಿಟ್ಟು ಸೊಲ್ಲಾಪುರಕ್ಕೆ ಬಂದು ಬಟ್ಟೆ ತೊಗೊಂಡು ಸೀದಾ ಇದಕ್ಕೆ ಬಂದೀವಿ ರೀ ಬಿಜಾಪುರಕ್ಕೆ. ಬಿಜಾಪುರ ಬರಾಗ 6 ಗಂಟೆ ಆಗೈತೆ ಟೈಮು. ನಾವು ಫಸ್ಟ್ ಸೀದಾ ಹೋಗಿದ್ದ ಚಡ್ಚನ್ ಸೇಲ್ ಐತಂತೆ ಹೋಗಿದ್ದೀವಿ ರೀ. ಅಲ್ಲಿ ಸೇಲ್ ಏನು ನೋಡಿದ್ರಲ್ಲ ಯಾವ ರೀತಿ ಐತೆ ಅಂತೇಳಿ. ಎಲ್ಲ ಚಿಂದಿ ಚಿತ್ರಾನ್ನ ರೀ, ಯಾವ ಸ್ವಲ್ಪ ಚಲೋ ಇಲ್ಲ ನೋಡಿ. ಅವರು ಶಾಂತಾ ಸಿಸ್ಟರ್ ಅಂದ್ರಿ, ಬರ್ರಿ ನಾವು ಒಳ್ಯಾಕೆ ಹೋಗೋನು, ನಮ್ಮ ಸೀರೆ ಚೇಂಜ್ ಮಾಡ್ತಾರಲ್ಲ ಅವ್ರು ಎಕ್ಸ್ಚೇಂಜ್ ಮಾಡ್ತಾರಲ್ಲ ಅಂತ ಅವ್ರಿ ಭಯ. ಮತ್ತು ಸೀರೆ ಎಕ್ಸ್ಚೇಂಜ್ ಮಾಡಿ ಕೊಟ್ಟರು. ಅದು ಒಂದು ಸೀರೆನೂ ಇಲ್ಲೇ ಚಡ್ಚನ್ ಹಳೆಯಾಗ, ಅದು ಹಾಳಿ ಬೇರೆನೇ ಬರ್ತಾವ್ರಿ. ಈ ಹಳೆ ಹಾಕೈತ್ರಿ. ಇವೆಲ್ಲ ನಾವು ಗಂಟು ತೊಗೊಂಡು ಹೊಂಟಿದ್ದು ಸೊಲ್ಲಾಪುರ ನೋಡಿ. ಅವರು ಕೂಡ ಒಂದಿಷ್ಟು ಮಾಲ್ ತೊಗೊಂಡ್ರು. ಅವರು ಏನಿಲ್ಲ ಅಂದರು ಒಂದು 3,000 ರೂಪಾಯಿ ಮಾಲ್ ತೊಂದ್ರೆ ನೋಡಿ. ಎರಡು ಗಂಟು ಅನ್ನ ಡಿಕ್ಕಿ ಇಲ್ಲೋ ಮುಂದಿರ್ಲಿಯೋ ಅಂತ ಅನ್ನಕತ್ತಿದ್ದೀನಿ ರೀ. ಡೈವರ್ ಅನ್ನಾಗ್ರಿ, ಬರ್ರಿ ಅಕ್ಕ ಇಲ್ಲಿ ನಾ ಡಿಕ್ಕಿ ತೆಗಿತು ನೀಡಾಕತ್ರಿ ಅಂತಂದರು. ಶಾಂತಾ ಸಿಸ್ಟರ್ ವಿಡಿಯೋ ಮಾಡ್ಯಾರ ನೋಡಿ. ಇದನ್ನು ಫುಲ್ ನನಗೆ ಮಾತ್ರ ಹೊಟ್ಟಿ ಗರ್ರ ಅಂತೈತಿ ರೀ. ಬಸ್ ರೆಡಿ ಆಗೈತೆ ಬರ್ರಾಗ. ಅಲ್ಲಿ ಚಡ್ಚನ್ಗೆ ಹೋಗಿ ಚಡ್ಚನ್ಕ ಸೇಲ್ ಬಜಾರ್ ನೋಡ್ಕೊಂಡು ಅಲ್ಲೇನೂ ತೊಗೊಲ್ಲ ಬೀಳಿಲ್ಲ. ಸೇಲ್ ಅಂದ್ರೆ ಹೆಂಗೆ ರೀ, ಒಂದು ಅವೆಲ್ಲ ಮಳೆ ತೋದು ಕುಮ್ಮಸ್ ಬಂದು ಒಂದು ಗಳಿಗಿಲ್ಲ, ಏನೂ ಇಲ್ಲ ರೀ. ಅಲ್ಲಿ ಓಡಿರ್ಬೇಕು ವಿಡಿಯೋ, ಅದು ಅಲ್ಲಿದೆ ವಿಡಿಯೋ. ಅಲ್ಲಿ ಬಿಟ್ಟರೆ ಬಂದು ಬಿಜಾಪುರಕ್ಕೆ ಮಾಡಿ ನೋಡಿ. ನಾವು ಸೊಲ್ಲಾಪುರಾಗ ಇಲ್ಲಿ ವಿಡಿಯೋ ಚಲೋ ಮಾಡೋದಲ್ಲ, ಟೈಮಿಂಗ್ ಭಾಳ ಹತ್ರ ಅಲ್ಲಿಗೆ ಇಲ್ಲಿಗೆ ಅಡ್ಡಾಡಿದ್ವಲ್ಲ, ಲೇಟ್ ಆಯಿತು. ಹಿಂಗಾಗಿ ನೀರೇನು ಕಾಯಿ ಬಿಟ್ಟಿರ್ತೀರಿ. ನನಗೂ ಕೂಡ ಅದೊಂದು ಬ್ಯಾಗ್ ಎತ್ತಿಟ್ಟು ಕೇರಿ ಒಳಗೆ ಹಾಕಿ ಕೊಂಡೆ ಹಾಕಿಬಿಡ್ತು ನೋಡಿ. ಒಂದು ಕ್ಯಾರಿ ಬ್ಯಾಗ್ ಅವ್ರು ಹೋದ್ರು, ಸಿಸ್ಟರ್ ಹೋದ್ರು. ಒಂದು 3 ಕ್ಯಾರಿ ಬ್ಯಾಗು ನನ್ನ ಲಗೇಜ್ ಇದ್ದು ರೀ. ಸುಸ್ತಾಗಿಬಿಡ್ತೀರಿ, ಹೋಗಿ ಬರ್ತೀನಿ ರೀ ಅಂತೇಳಿ ನೀರು ಕುಡಿದೀನಿ ರೀ. ಭಾಳ ಸುಸ್ತು ಅನ್ನೋಕೆ ಏನು ಅಷ್ಟು ಸುಸ್ತಾಗಿದ್ದಿಲ್ಲ. ಊಟನೂ ಮುಂಜಾನೆ ಉಂಡಿದ್ರಿ. ಎಲ್ಲರೂ ಏನಾರು ತಿನ್ಬೇಕಂದ್ರೆ ಟೈಮೇ ಸಿಗಲಿಲ್ಲ. ಯಾಕೆ 11 ಊರಿಗೆ ಹೋಗಿ ಬರ್ದಾರೆ, ಹೆಂಗೋ ಹೋಗಿ ಬಂದೀವ್ರಿ ಆರಾಮಾಗಿ. ಇದು ಸುಮ್ಮನೆ ಚಡ್ಚನ್ಕ ಸುಮ್ಮನೆ ಓದಿವ್ರಿ. ಆ ಸಿಸ್ಟರ್ದೊಂದು ಸ್ವಲ್ಪ ಚಡ್ಚನ್ದಲ್ಲಿ ಕೆಲಸ ಇತ್ತು ರೀ. ಮತ್ತು ಅದೊಂದು ಇದು ರೀ ಏನಂದ್ರೆ ಮಂಟಿಯರು ಗೀತಾ ಆಂಟಿ ಅಂತದಾರೆ. ಅವರು ಕೂಡ ಅವ್ರಿಗಾರ ಏನು ಗೊತ್ತು ರೀ, ಹೋದವರೆಲ್ಲ ಬಂದವರೆಲ್ಲ. ಅವರು ಮೊಬೈಲ್ದಾಗ ನೋಡಿ ಸೇಲ್ ಬಜಾರ್ ಅಂತೇಳಿ ಚಡ್ಚನ್ದ ಸೇಲ್ ಬಜಾರ್ ಐತಿ, ಸಸ್ತಾ ಬೀಳ್ತಾವ ಅರಿಬಿ ಅಂತ ನಾ ಮಾಡೀವ್ರಿ. ಅವ್ರು ಯಾಕೆ ಕೊಟ್ಟಾರಿ ಸಸ್ತಾ ಅರಿಬಿ, ಚಲೋ ಅರಿಬಿ ಯಾಕೆ ಕೊಟ್ಟಾರಿ? ಅವರು ಅಂಥವರ ಬಿಚ್ಚಿದ್ದು ಗಳಿ ಬಿಚ್ಚಿದ್ದು ಸುಮಾರನು ಪಮಾರನು ಅದು ನೋಡಿದ್ರಿ ಏನಂತೀರಿ, ಅದನ್ನು ನೋಡಕ್ಕೆ ಹೋಗ್ಬಾರ್ದ್ರಿ. ಅದನ್ನು ನೋಡಿ ಸೀದಾ ಒಳ್ಳೆ ಬಸ್ ಸ್ಟ್ಯಾಂಡಿಗೆ ಬಂದು ಸೊಲ್ಲಾಪುರ ಏನು ಭಾಳ ದೂರ ಆಗಲ್ರಿ. ಚಡ್ಚನ್ಕ ಸೊಲ್ಲಾಪುರಕ್ಕೆ ಒಂದು 25-30 ಕಿಲೋಮೀಟ್ರ್ ನೋಡಿ. ಬಸ್ ಮಾತ್ರ ಹೊಂಟಿತ್ತು. ಓದ್ತೀನಿ ರೀ ಸಿಸ್ಟರ್ ಅಂತೇಳಿ ಹತ್ತಿದ್ದೀನಿ ರೀ. ನಾನು ಕೂಡ ಊರಿಗೆ ಹೋಗಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ರೀ. ಇವು ಶಾಂತಾ ಸಿಸ್ಟರ್ ಲಗೇಜ್ ನೋಡಿ. ಅವರು ಕೂಡ ಎಷ್ಟಕ್ಕೆ ಹೋದ್ರು ಅಂತಂದ್ರೆ ಅವರು 9ಕ್ಕೆ ಹೋಗ್ಯಾರ ರೀ ಊರಿಗೆ ನೋಡ್ರಿ. ಟೈಮು 9:25 ನಿಮಿಷ ಆಯ್ತು. ನಮ್ಮ ಅಣ್ಣ ಬಂದಿದ್ದ ಬಿಟ್ಟು ಹೋದ್ ನೋಡಿನೇ ಮನೆಗೆ ಬಂದು ಈಗ ಬಂದೀನಿ ರೀ. ದಡಮ್ಮ ಇಲ್ಲೇ ಕುಂತ ಬರ್ರಾಗ ಇಲ್ಲೇ ಕುಂತು ಮುಂದೆ ಹೋಗಕೈತಿ ಬಾ ಅನ್ನಂದೆ, ಹಂಗೆ ಹೋದ್ ನೋಡಿ. ಈ ದಡಮ್ಮನ ಮಗ ರೀ, ಅಣ್ಣ ಅಂತೀನಲ್ಲ, ಇಬ್ಬರು ಅಕ್ಕ ತಂಗಿರಿ. ಈ ನಮ್ಮ ದಡಮ್ಮನ ಇಲ್ಲೇ ಇದೇ ಊರಿಗೆ ಕೊಟ್ಟಾರ. ಭಾಳ ದಿನ ನಮ್ಮ ಅಣ್ಣ ಬರ್ತಾನೆ ಬಟ್ಟೆ ತರಾಕ ಕಳ್ಸಾಕ ಕರ್ಕೊಂಬರಾಕ ಅಂತಿಲ್ಲ. ನಮ್ಮ ದಡಮ್ಮನ ಮಗ ನೋಡಿ, ಮತ್ತು ಯಾರೂ ಅಲ್ಲ. ದಡಮ್ಮ ತಂಗಿ ಬಂದಿನವ. ಹಾಂ ಶ್ರವಣಕುಮಾರ್ ಯಾಕ ಹುಡುಗ ಮನುಷ್ಯ ಬಿಟ್ರಲ್ಲ ಇಬ್ರು ಕೂಡ ನಮ್ಮ ಹುಡುಗನ. ಬಂದ 4ಕ್ಕೆ ದೊಡ್ಡಬೇವ ದಿನ. ನಾನು ಹೇಳ್ತೀನಿ, ಮತ್ತು ನಾನು ಹೇಳ್ತೀನಿ ದಿನ 4:15 ಹೇಳ್ತೀನಿ. ನಾನು 4:15 ಹೇಳ್ತೀನಿ. ಹೇಳಲ್ಲ ಓದ್ತಾ ಅಂತೆ ಹೋಗ್ಬೇಡಮ್ಮ ನಾನು. ಶ್ರವಣಿಗೆ ಕೂಡ ಏನೋ ಮುಕ್ಕೊಂದು ನೋಡಿ ಎದ್ದಾಳ. ಮುಕ್ಕೋಬೇಕಿಲ್ಲ ಉಂಡು ಜಲ್ಲಿ. ಇಷ್ಟು ಮಾಲ್ ತಂದು ನೋಡಿರಿ, ನೋಡ್ತಿರ್ಬೇಕಿಲ್ಲೇ. ಸೊ ಅವೆಲ್ಲ ರೇಟ್ ಜಾಸ್ತಿ ಆಗೈತೆ ರೀ, ಕಾಸ್ಟ್ಲಿ ಭಾಳ ಆಗಿಬಿಟ್ಟೈತಿ. ಸಿಕ್ಕಾಪಟ್ಟೆ ಸುಸ್ತಾಗೈತೆ ನೋಡಿ. ಮುಂಜಾನೆ ಶಾಂತಾ ಸಿಸ್ಟರ್ ನಾವು ಊಟ ಮಾಡಿದವರು ಅವರು ಎಲ್ಲಿ ಒಂದು ಕಪ್ ಚಹಾ ಕುಡ್ದಿಲ್ಲ, ನಾವು ಎಲ್ಲಿ ಕಪ್ ಚಹಾ ಕುಡ್ದಿಲ್ಲ. ನೀರು ಸರಿಯಾಗಿ ನೋಡಿ. ಸೀದಾ ಊರಿಗೆ ಬಂದೀವಿ ನೋಡಿ.
ಅವರು ಹೋದ್ರೆ ಮಾಡಿದ್ರೆ ಫೋನ್ ಹಚ್ಬೇಕು ಪಾಪ ನಮ್ಮ ಸಲಾಗ ಅವರು ಹೈರಾಣಾದ್ರೆ ಅವ್ರಿದ್ದಾರೇ ಬೇಷಾತ್ರಿ ಕೈಯಾಗ ಮೂರು ಬಸ್ ಹತ್ತಿರ್ಸಿ ತಮ್ಮ ಬಸ್ಸಿಗೆ ಹೋದ್ರೆ ಅವ್ರದ್ದು 7ಕ್ಕೆ ಬಸ್ ನಾ 6ಕ್ಕೆ ಬಿಟ್ಟಿನ್ರಿ ಇಲ್ಲಿ ಬಿಜಾಪುರ ಇಲ್ಲಿ ಬರ್ಬೇಕು ಊರಿಗೆ ಬರ್ಬೇಕು 9:30 ಆತು 2 ತಾಸಿನ ದಾರಿ ನಮ್ಗೆ ಶ್ರವಣ ಮಲ್ಕೊಂಡನ ಏನು ಬೇ ಹಂಗ ನೋಡ್ರಿ ನಮ್ಮವ್ವ ಏನಕತ್ತಾಳ ನಿನಗತ್ತೆ ಮನೆ ಹಸನಿಲ್ಲವ ಕಟ್ಟಿಗೆ ಹೋಗೋದಿನಿ ನಾನು ಅನ್ನಕತ್ತಾವಡಿ ಅವ್ರು ಏಟಾಗತ್ತ ಈಟ್ ಮನೆ ಮುಂದಿದ್ದು ಹುಡುಗ ಕರ್ಕೊಂಡಾರ ಅಟ್ಟೆ ದೊಡ್ಡ ಆಗದ್ರಿ ಮತ್ತೇನು ಹೆಚ್ಚಿನ ಎಲ್ಲಿ ಇದು ಮಾಡಕ್ಕೆ ಹೋಗ್ಬೇಕು ಈಗ ರೊಟ್ಟಿ ಮಾಡ್ಯಾಡ್ರಿ ಎಲ್ಲ ಮಾಡ್ಲಿದಲ್ಲ ಇಟ್ಟಾಳ ಸಾಕ್ರಿ ಮತ್ತು ನಾಳೆ ನಾ ಮಾಡ್ಕೋತೀನಿ ನೀಟಾಗ ಮತ್ತು ಮಾಡ್ಕೊ ಕುಂದ್ರಾಕ ಬರ್ತಾ ಇವತ್ತಿನ ತನ ಹೋಗಿ ಮುಂಜೆ ಹರಿ ತಕ್ಕೋತೀನಿ ಇವ ಸಿಹಿ ಹಾಕೊಟ್ಟೆ ಅಮ್ಮ ಸ್ವಲ್ಪ ನೀ ಚಜ್ಕ ಮಾಡಬಾರ್ದು ಸಾಲಿನಿಂದ ಬರಾಗ ಈಕಿನ ಮತ್ತೆ ಏನು ಇದ್ದಿದ್ದಿಲ್ಲ ಅವಾಗ ಒಂದು ಚಪಾತಿ ಒಂದು ರೊಟ್ಟಿ ಕಟ್ಟಿದ್ದೆ ಉಂಡು ಬಂದನ ಈಕಿ 2 ಚಪಾತಿ ಕಟ್ಟಿದ್ದ ಈಕಿ ಹೊಳೆ ತಂದ ಒಂದು ಚಪಾತಿ ಮತ್ತೇನು ಉಂಡ್ಯಾವ ಏನು ಆ ಪಲ ಅನ್ನ ಇಟ್ಟಿಂದವ ಇದು ಪಲಾವ್ ಅಲ್ಲ ಅದು ಇದು ಮಾಡಿಟ್ಟೋಗಿದ್ನಲ್ರಿ ಪುಳಿಯೋಗರೆ ಚಲೋ ಆಗಿತ್ತು ಪುಳಿಯೋಗರೆ ಚಾಳಿಕಾಯಿ ಪಲ್ಯ ಆಕಿನ ಹಂಗ ತಂದಳ ಅವನ ಪುಳಿಯೋಗರೆ ಚಲೋ ಇತ್ತು ಚೌಳಿಕಾಯಿ ಪಲ್ಯ ಅವಸರಾಗಿ ಅಷ್ಟೊಂದು ಚಲೋ ಆಗೈತೆ ಆದ್ರೆ ಶಾಂತ ಸಿಸ್ಟರ್ ಅವರು ಉಂಡ್ರು ಹೊತ್ತಿನಂಗೆ ಹುರಿದಿಯಲ್ಲ ಚಲೋ ಆಗೈತ್ರಿ ಒಲಿ ಮ್ಯಾಗ ಹುರಿದ ಯಾಕೆ ಕೆಲಸ ಮಾಡ್ತೀಯನ್ ಬಾ ಊಟ ಮಾಡೋಣ ಬಾ ಊಟ ಮಾಡೋ ನೋಡಿ ಹುಡ್ರು ಕಿರಿಕಿರಿ ಮಾಡ್ತಾವು ಹುಡ್ರು ಕರ್ಕೊಂಡು ಅಲ್ಲ ಹುಡ್ರು ಕರ್ಕೊಂಡು ಗದ್ದೈತಿ ಅಯ್ಯವ ಹುಡ್ರದು ಶ್ರಾವಣ ಹೆಂಗೆ ಮಾಡಿದ್ಯವ ನೀ ಎಷ್ಟಕ್ಕೆ ಬಂದಿವೆ ದೊಡ್ಡ ನೀನು ನಿಮ್ಮ ದೊಡ್ಡವರಲ್ಲಿ ಇದ್ದಲ್ಲೇ ಹೆಲ್ಪ್ ಆಗೈತೆ ನೋಡ್ರಿ ನಮ್ಗೆ ನಮ್ಮ ಅಣ್ಣ ಎಲ್ಲದಕ್ಕೂ ಬಿಟ್ಟು ಬರಾಕ ಕರ್ಕೊಂಬರಾಕ ಮತ್ತು ಟೈಮಿಗೆ ಎಲ್ಲಿ ಬಸ್ ಅದ ನಮ್ಮ ಊರಿಗೆ ಅದಕ್ಕೆ ಅದೇ ಧೈರ್ಯ ಮ್ಯಾಗ ಹೋಗೋದು ಅದೇ ಧೈರ್ಯ ಮ್ಯಾಗ ಬರೋದು ಮನೆ ತಂದು ಬಿಟ್ಟು ಹೋದನ್ರಿ ಯಾವುದಿಲ್ಲವ ದಡಮ್ಮನ್ ಬಾ ಬರ್ತೀನವ ಅಂತಂದ ಇಲ್ಲಪ್ಪ ಇಲ್ಲೇ ಮುಕ್ಕೋತೀನಂದ್ಲು ತಂಗಿ ಬಂದಾಡ್ರಿ ನಮ್ಮ ದಡಮ್ಮ ಇಲ್ಲಿಕ್ಕಂದ್ರೆ ನಾನು ತಾಕ ಮಗಳು ಒಂದಿನ ಬಾರವ ಅಂದ್ರೆ ಬಂದು ಚೌಳಿಕ ಮುರುಗ್ ಕೊಟ್ಟು ನಾ ಹಂಗೆ ಓದ್ತೀನಿ ಅಂತ ಒಂದಿನ ಇರುದಿಲ್ಲ ರೀ ಅಕ್ಕಿ ನಮ್ಮವ್ವ ಬಂದ ಅಷ್ಟೇ ಹೊಸ್ತಿರ್ತಾವಡ್ರಿ ಅವ್ರು ನಿದ್ದೆ ಬರಲ್ಲ ಅಂತಾಳ್ರಿ ಮೆಟ್ಟು ಬದ್ರಾದ್ರೆ ಹಿಂಗಾಗಿ ಬರಲ್ರಿ ನಾ ಸುಮ್ಮನೆ ಮುಕ್ಕೊಂಬಿಡ್ತೀವ್ರಿ ಕದ ಹಾಕೊಂಡು ನಾ ಅಂಜುದಿಲ್ರಿ ಹೌದಾ ಮನೆ ಹಾವು ಐತೆವ್ವ ಹಾವಿಗೆ ಇನ್ನೂ ಎದು ಜಲ್ ಅಂತೈತೆ ನನಗೆ ಮನೆಯಿಂದ ಮುಂಜಾನೆ 9 ಅಲ್ಲ ಇನ್ನ ಇವತ್ತಿನ ಏನು ಮಾಡಿದಿ ಬರೀ ಇಬ್ರು ಜಗಳ ಮಾಡ್ರಿಲ್ಲ ಇಬ್ರು ಜಗಳ ಮಾಡ್ಯಾರಿಲ್ಲ ಆಮೇಲೆ ನಾ ಇದ್ದಂದ್ರ ಅವಾಗ ಇಲ್ಲೇ ಅಂದ್ರೆ ಮಾಡ್ತಾನೆ ಫೋನ್ ಮ್ಯಾಕ್ ಇಡ್ಬೇಕಿಲ್ಲ ಅದನ್ನ ಈಗ ಮುಂಜಾನೆ ಅಲ್ಲಿ ಫ್ರಿಜಿ ಮೇಟಿನಿ ತಗೊಂಡ್ಬಿಟ್ಟನ ಹೋಗುತ್ತಾನ ಅದನ್ನ ನೋಡ್ಯಾನ ಬಂದಿದ್ದು ಅದನ್ನ ನೋಡ್ಯಾನ ಹೊರಗೆ ಆಡಕ್ ಹೋಗ್ತೀನಿ ಈ ಕಟ್ಟಿತಾ ಅಂತ ಹೆಂಗ್ ಬಿದ್ದ ನೋಡಿ ಅಲ್ಲ ಹೊರಗೆ ಆಡಕ್ ಹೋಗ್ತೀನಿ ಅಮ್ಮ ಅಂದ ಆಡಕ್ ಹೋಗ್ಯಾಪ ಹೋಮ್ವರ್ಕ್ ಮಾಡ್ಬಾತ್ ನಾ ಅಂದೆ ಮತ್ತೆ ಯಾಕೆ ಹೊಡಿತಿ ಅಂತೀರಿ ನೋಡಿ ಹಿಂಗ್ ಮಾಡ್ತಾವ ಹೌದವ್ವ ನಮ್ಮ ಕೈಯಾಗ ಕೊಟ್ಟ ನಮಗ ಅನ್ಸಂಗಿಲ್ಲ ನಮ್ಮ ಮಾತಾ ಕೇಳಂಗಿಲ್ಲ ಕೂಳು ತಿಂತಾನ ಅಡ್ಡಾಡ್ತಾನ ಮೆಟ್ಟಿಗೆ ಹಚ್ತೀರಿ ಇಬ್ರು ಕೂಡ ಅದಕ್ಕಂತ ನಾವು ಅದಕ್ಕೆ ಇಟ್ಕೊಳ್ಳಂಗಿಲ್ಲ ನಿಮ್ಮ ಮಕ್ಕಳು ನಿಮ್ಮಿಂದ ಇರ್ಲ ನಿಮ್ಮಿಂದ ಇರ್ಲಿವ ಈಗ ನಿಮ್ ಕಮ್ಮ 10 ಸಾರಿ ತಗೋರಿವ ತಗೊಂಡ್ ಮಾಡ್ರಿ ನಮಗ ಆಗಂಗಿಲ್ಲ ತಾಯವ್ವ ಅಂತೀವಿ ನೋಡಿವ ಏನ್ ಹುಡುಗಿ ಹೊರಕ್ ಬಿಡಲ್ಲ ಬರ್ಯಾಕ ಬಾರ ಹಿಡ್ಕೊಂಬಲ್ಲ ನಾನು ತಗೊಂಡ್ ಪಳ್ಳಿ ಮುತ್ತೆ ಬಂದ ನಂದು ಬಾತ್ ಇದು ಮಾಡಿ ನೀತಿ ಬಂದತ್ತೆ ಹಾಟೆ ಕೇಳಂಗಿಲ್ಲ ಮುಕ್ಕಳ್ ಬಿಡ ಅಂತಂದೆ ಮುಕ್ಕೊಬಿಡು ಹೋಮ್ವರ್ಕ್ ಬರ್ದಿಲ್ಲ ಈಗ ಏನು ಮಾಡಿಲ್ಲ ಇಲ್ಲಿ ನೋಡ್ರಿ ಬುಕ್ಕ ಹೆಂಗ ನೋಡಿ ಹೋಮ್ವರ್ಕ್ ಬರ್ದನೋ ಬಿಡ್ತಾನೋ ಗೊತ್ತಿಲ್ಲ ನನಗೆ ಬರ್ದ ಹಚ್ಚಿನಿ ಮತ್ತ ಹೊಸ ಸೀಸ್ ಕಡ್ಡಿ ಕೊಟ್ಟಿನಿ ನಾವೊಂದು ಇವತ್ತು ಫುಲ್ ಪುರಾಣಿಕಿ ಮನ್ಯಾಗ ಹುಡುಕ್ಯಾಡಿದ ಬಂದು ನಂದ ಹವ ಅಂದನ್ ಇವತ್ತ ಬಿಸ್ಕಿಟ್ ಇಲ್ಲ ಕಾಲೇ ಮಾಡಿ ಹೋಗ್ಯಾನ 4 ಇಟ್ಟೋಗಿದ್ದೆ ಅವ್ರಿಗೆ ಆಕಿ ಏನು ಒಂದು ತಗೊಂಡೋಗ್ಯಾರ ಒಂದ್ ಓದ ಆಕಿ ಆ ಆಕಿ ಒಂದ್ ಓದಳ ಅವ ಒಂದ್ ಓದಳ ಒಂದ್ 4 ತಿಂದಿನಿ 2 ಅವ ತಿಂದಾನ ಅದೊಂದಿಟ್ಟು ಬತ್ ತಿಂತಾನ ನೀನು ಇವತ್ತು ಯಾಕೋ ರೊಕ್ಕ ಬೇಡಿದೆ ಅಂತಲ್ಲ ಅಮ್ಮನ 20 ರೂಪಾಯಿ ತಂದಿಗೆ ಏನು ಮಾಡಿ ನಾಳೆಗೆ ಚಾರ್ಜ್ ಮಾಡ ನಿನ್ಗೆ ಗೊತ್ತಿರತ್ ಮಾಡಿ ಸ್ಟೋರಿ ನಾಳೆಗೆ ಚಾರ್ಜ್ ಮಾಡಿ ಬಾರಿ ಏನು ಚಾರ್ಜೋಗ ಇಳಾಕ್ ಬಂದೆ ಪಿರಾದಿ ನೀ ಏನು ಮಾಡಿ ಏನು ತಂದಿದ್ದಿಲ್ಲ ಯಾಕೆ ಮನೆ ರಗಡ್ ತಿನ್ನಾಕಿರ್ತೈತಿ
ಸಂತೆ ತಂದ ಊಟ ಸಾಕಿರ್ತಂದ ಎಲ್ಲ ತಂದ ಮತ್ತೇನು ತಿನ್ನಕ್ಕೆ ಬರು ಸಣ್ಣಕ್ಕಾಗಲ್ಲ ಬರಬಾರ್ದ ಹೋಗೋ ಮರ್ಪರಿ ತಗೋತೀನಿ ಅಂದ್ಲು ಆಕಿ 10 ರೂಪಾಯಿ ಮತ್ತು ಇದೇ 2 ರೂಪಾಯಿ ತಗೊಂಡು 20 ರೂಪಾಯಿ ಅವ 5 ರೂಪಾಯಿ ಕುರ್ಕುರಿ ತಗೊಂಡ್ರೆ ಮತ್ತೆ 3 ರೂಪಾಯಿ ಇದಕ್ಕೆ ಕೊಟ್ಟಾನ ಈಗ ಸಿಗಿ 2 ರೂಪಾಯಿ ಬಂದತೆ ಈಗ 10 ರೂಪಾಯಿ ತಗೋಣ ಆಕಿ 10 ರೂಪಾಯಿ ತಗೊಂಡ ಅದ್ರಾಗ ಒಂದು 4 ರೂಪಾಯಿ ಅನ್ಕೊಡ್ಸಿನಮ್ಮಿ ಅದೇ ತಿನ್ಕೋತಾರೆ ಜಾಕೆಟ್ ಅಂತ ತಿನ್ಕೋತಾರೆ ಏನೇನು ಮಾಡಿರವ ಯಾಕೆ ಬೇಕವ ರೊಕ್ಕ ಸೈ ತಗೊಂಡು ಹೋದ ಅದನ್ನ ಹೋಗಿ ಹೋಮ್ವರ್ಕ್ ಬರೀ ಬೇಡ ಅದನ್ನ ಇದ್ರ ಮೇಲೆ ನಾನು ಇರ್ಲಿಕ್ಕಂದ್ರೆ ನನ್ನ ಮಕ್ಕಳು ನೋಡ್ತಿರಲ್ರಿ ಹಿಂಗೈತೆ ನೋಡ್ರಿ ನಾ ಇರ್ಲಿಕ್ಕಂದ್ರೆ ನಮ್ಮವು ಮಾತು ಕೇಳಾಗಿಲ್ಲ ನಮ್ಮ ಕೈಯಾಗ ಹೇಳೋಣ ಬರೋಣ ಅಮ್ಮ ರೊಕ್ಕ ತಗೊಂಡ್ ಹೋಗ್ತೀನಿ ನೋಡ ಅದನ್ನ 2 ರೂಪಾಯಿ ಅಂದ ಏನ್ ಮಾಡ್ತಿಲ್ಲ ಮುಂಜಾನೆ ನಾನು ತಿಂದಿ ಈಗ ನಾನು ಮಾಡ್ತಿ ಏನಂತ ನಾಂದೆ ಇಲ್ಲ ಚಾಕ್ಲೇಟ್ ತರ್ತೀನಿ ನಾನು ಹೋಗಿ ಚಾಕ್ಲೇಟ್ ತರ್ತೀನಿ ನಾನು ಚಾಕ್ಲೇಟ್ ತಂದು ತಿನ್ಬಿಡು ಬಾರಿ ಹೋಮ್ವರ್ಕ ಮಾಡು ನಿಮ್ಮ ಅವ್ವ ಬಂದು ಜಸ್ತಾವಳು ನಿನ್ನೂ ಜಸ್ತಾವಳು ನನ್ನೂ ಜಸ್ತಾಳ ಅಂದ್ರು ಕೇಳಿಲ್ಲ ನೋಡ ಮಾತು ಕೇಳಲ್ಲ ಕೇಳಿ ಚಿಕ್ಕ ಮಾಡಿಯ ನಿಮ್ಮ ಅಂದ ಚಿಕ್ಕ ಮಾಡಿಲ್ಲಪ್ಪ ಮಾಡ್ತೀನಿ ಅಂತಂದೆ ನಾ ಮಾತು ಬಾಂಡೆ ತಿಕ್ಕಾಕತ್ತಿದ್ದೆ ಬಾಂಡೆ ತಿಕ್ಕಿಂದಾಗಡೆ 7 ಕಿಕ್ಕಿನ ಎಮ್ಮ ಚದ್ಕ ಮಾಡ್ಬೋದು ರವೆ ಎಲ್ಲಿದ ಕೊಡು ಅಂದೆ ಮತ್ತೆ ಅದಕ್ಕೆ ಬೆಲ್ಲ ಸ್ವಲ್ಪ ಹಾಕ್ತೀನಿವ ಹಾಕಿ ಸಪ್ ಮಾಡ್ತೀನಿ ನೋಡಿ ಸಿಗುಳಿ ಅದಕ್ಕೆ ಚಸ್ಕ ಬೇಡ ಯಾಕಂತ ಸಪ್ಪ ಮಾಡಿದ್ದೆ ಅದನ್ನ 9:10 ಊಟ ಮಾಡಿ ಸುಡ್ದ ಒಂದಿಟ್ಟು ಊಟಕ್ಕೆ ಮಳೆ ಓಡಂಬರ್ರಿ ಅವ್ವ ನಾನು ಕೂಡ ಏನುವ ಚಾಳಿಕೆ ಪಲ್ಯ ಸಾರು ಮಾಡ್ಬೇಕಿಲ್ಲ ಊಟ ಮಾಡೋಣ ಬರ್ರಿ ಸ್ನೇಹಿತರೆ ಊಟ ಮಾಡಾಕತ್ತಿ ನೋಡಿ ಚೌಳಿಕಾಯಿ ಪಲ್ಯ ಮೊಸರು ಬಿಸಿ ರೊಟ್ಟಿ ಮುಲ್ಲಂಗಿ ಸೌತೆಕಾಯಿ ಊಟ ಮಾತ್ರ ಮಸ್ತ್ ಇತ್ತು ಉಣ್ಣಾಕತ್ತೀನಿ ರೀ ನೈಟಿ ಮಾತ್ರ ಫುಲ್ಲು ಲೂಸ್ ಆಗುತ್ತಾ ಭಾಳ ದಪ್ಪ ಅನ್ನಿಸ್ತು ನೋಡಿ ಮುಂದೆಲ್ಲ ಹೋಗ್ಬಿಟ್ಟೈತ್ರಿ ಅವಾಗ ನೈಟಿದು ಇಷ್ಟೇ ದಪ್ಪ ಇದ್ದೀನಿ ರೀ ನಾನು ಇವಾಗ ಆ ಕಡೆ ಈ ಕಡೆ ಒಂದು ಸ್ವಲ್ಪ ಸ್ವರ್ಗಿನಂತ ನನಗೆ ಅನ್ಸುತ್ತೆ ರೀ ಬ್ಲೌಸ್ ನೋಡಿದ್ರೆ ನೈಟಿ ಹಾಕ್ಕೊಂಡು ನೋಡಿದ್ರೆ ಮೊದಲು ನೈಟಿ ಈ ನೈಟಿ ಅನಿಸುತ್ತಾ ನಿಮಗೆಲ್ಲ ಹೆಂಗೆ ಅನಿಸುತ್ತೋ ಗೊತ್ತಿಲ್ಲ ಈ ದಪ್ಪ ಅನ್ನಿಸ್ತೀನಿ ನಾನಾದ್ರೆ ಸ್ವಲ್ಪ ಸ್ವರ್ಗಿ ನೋಡಿರಿ ಫುಲ್ ಹೊಟ್ಟೆ ಹಸ್ತು ಬಿಟ್ಟೈತ್ರಿ ಅಲ್ಲಿ ಇದ್ರಾಗ ಉಂಡಿದ್ದು ನೋಡಿರಿ ಮುಂಜಾನೆ 11 ಗಂಟೆ ಆಗೈತೆ ರೀ ನಾವು ಉಣ್ಣಾಗ ಒಳ್ಳೆ ಮನೆಗೆ ಬಂದು 9:30 10 ಗಂಟೆ ಆಗೈತೆ ಉಣ್ಣಾಕತ್ತೀನಿ ನಾನು ಕೂಡ ಫ್ರೆಶ್ ಅಪ್ ಅದೇ ಬಂದು ಯಾಕಂದ್ರೆ ಹೈರಾಣ ಆಗಿದ್ದಿದ್ರೆ ಬಸ್ನೇ ಆ ಕಡೆ ಈ ಕಡೆ ಒಂದು ಪ್ಯಾಕೆಟ್ ಹಾಲು ತರಿಸಿದ್ದೀನಿ ರೀ ಚಹಾ ಮಾಡ್ಕೊಂಡು ಕುಡಿಬೇಕಂತೇಳಿ ಎಲ್ಲೇ ಊಟ ಮಾಡ್ಬೇಕು ಯಾವ ಚಹಾ ಕುಡಿತೀನಿ ತಲೆ ಮಾತ್ರ ಸಿಕ್ಕಾಪಟ್ಟೆ ತಲೆ ಹೊಡ್ಯಾಕತ್ತಿತ್ತು ಅವ್ವ ದಡಮ್ಮ ಮಾತಾಡಕತ್ತಿದ್ರು ಅವರು ಉಣ್ಣಾಕತ್ತಿದ್ರು ನಾವು ಉಣ್ಣಾಕತ್ತಿದ್ವಿ ಊಟ ಒಂಥರ ಶೈ ಅನ್ನಿಸ್ತು ನೋಡಿ ಉಣ್ಣಾಕ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಬಾಯ್ ರೀ.